ಬರ್ತಾ ಬರ್ತಾ ಏನು ಖಾಸಗಿ ಶಾಲೆಗಳು ದುಬಾರಿ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸದೇ ಇರೋದ್ರಿಂದ ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಗೊಂಡಾಗ ಸಾಕಷ್ಟು ಪ್ರಾಧ್ಯಾಪಕರು ಅಧ್ಯಾಪಕರು ವೃಂದದವರು ಹೆಚ್ಚಿನ ಗುಣಮಟ್ಟವನ್ನು ಹೊಂದಿ ಏನು ಅವರು ಉಪನ್ಯಾಸವನ್ನು ನೀಡ್ತಿದ್ದಾರೆ ಅನ್ನೋದು ಮನಗೊಂಡು ಮಕ್ಕಳಿಗೆ ಬೌದ್ಧಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಉತ್ತಮ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲೇ ದೊರೆಯುತ್ತೆ ಅನ್ನೋದನ್ನು ನಮ್ಮ ಅನುಭವವೂ ಕೂಡ ಆಗಿರೋದ್ರಿಂದ ನಾವು ಪರಿಷತ್ತಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಾವೆಲ್ಲ ಕೂಡ ಕುಳಿತುಕೊಂಡು ಶಾಲೆಗಳನ್ನು ಪ್ರಾರಂಭ ಮಾಡಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಏನು ಬಡವರಿಗೆ ಕೃಷಿ ಕಾರ್ಮಿಕರಿಗೆ ಮತ್ತು ಇತರೆಯವರಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಮನಗೊಂಡು ನಾವು ಶಿಕ್ಷಣ ಇಲಾಖೆ ಒಟ್ಟಿಗೆ ಸಂಪರ್ಕ ಮಾಡಿ ನಾವು ಕೂಡ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೀವಿ ಈ ಪ್ರಕ್ರಿಯೆ ಶುರುವಾಗಲಿ ಅಂತ ಹೇಳಿದಾಗ ನಾವು ಈ ನೇಮನಹಳ್ಳಿ ಮೊದಲ ಬಾರಿಗೆ ಇಲ್ಲಿ ಕೂಡ ಸರ್ವೆ ಮಾಡಿದಾಗ ಅವರಿಗೆ ಪುನರಾರಂಭ ಮಾಡುವ ಎಲ್ಲ ಸೂಚನೆಗಳು ದೊರೆಯಿತು ಮತ್ತು ಮಕ್ಕಳನ್ನು ಕಳಿಸ್ತೀವಿ ಅಂತ ಪೋಷಕರು ಕೂಡ ಹೇಳಿದ್ರಿಂದ ಈ ಶಾಲೆಯನ್ನು ಪ್ರಥಮವಾಗಿ ಆದ್ಯತೆಯನ್ನು ತಗೊಂಡು ಇಲ್ಲಿ ಪುನರಾರಂಭಕ್ಕೆ ಎಲ್ಲ ಕೈ ಜೋಡಿಸಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಾಕಷ್ಟು ಶಾಲೆಗಳನ್ನ ತೆರಲಿಕ್ಕೆ ಅವಕಾಶ ಕೂಡ ಇದೆ.